ನೇತ್ರ ನೇತ್ರ ಏನ್ರಿ ಏನ್ ಬೇಕು? ಅದೇ ಹೊಸ್ಮಂತಕ್ಕೆ ಹೋಗಿದ್ದೆ ನಾನು. ಎಲ್ಲ ಮನೆಯೆಲ್ಲ ಆಗ್ತಾ ಐತೆ. ಅದಕ್ಕೆ ಟೈಲ್ಸು ಎಲ್ಲ ತಂದಿದ್ದಾರೆ ಹಾಕಕ್ಕೆ. ಹಾಕ್ತಿದ್ರು ನೋಡ್ಕೊಂಬಂದೆ. ಹೌದೇನ್ರಿ? ಹೆಂಗೋ ಬಿಡಿ, ನಮ್ಮನೆ ಆದಷ್ಟು ಬೇಗ ಆಗ್ಬಿಡುತ್ತೆ. ಇನ್ನೇನು ಸ್ವಲ್ಪ ದಿತ್ತಲ್ಲಿ ಇನ್ನೊಂದು ತಿಂಗಳು ಆಗ್ಬೋದು ಅನ್ಸುತ್ತೆ. ಹೌದು ನೇತ್ರ, ಇನ್ನೊಂದು ತಿಂಗಳಿಗೆ ಮುಗಿಬೋದು ಅಂತ ಅನ್ಸುತ್ತೆ. ನೋಡೋಣ, ಆದಷ್ಟು ಬೇಗ ಮಾಡ್ಕೊಡ್ತೀವಿ ಅಂತ ಹೇಳೋರೆ. ದಿನ ಕೆಲಸ ನಡೀತಾ ಐತೆ, ಬೇಗ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಮತ್ತೆ ನೀನು ಏನು ತಯಾರಿ ಮಾಡ್ಕೊಂಡಿದ್ಯಾ ಗೃಹ ಪ್ರವೇಶಕ್ಕೆ? ಅದೇ ನಾನು ಒಂದು ಸರ ಹಾಕಿ ಬಂದಿದ್ದೀನಿ. ಅದು ಒಂಥರ ಕಾಸಿನ ಸರ ಅಲ್ಲ, ಹೊಸ ಡಿಸೈನು. ಇಲ್ಲಿಗನ ಒಂದು ಕೆಳಕನ, ಆಮೇಲೆ ಕತ್ತಿನ ತಕನ ಒಂದು ಎರಡು, ಆಮೇಲೆ ಜುಮ್ಕಿ. ಅದೆಲ್ಲ ಸೇರಿ ಒಂದು ಲಕ್ಷ 1.5 ಲಕ್ಷ ಆಗುತ್ತೆ ಅನ್ಸುತ್ತೆ. 1.5 ಲಕ್ಷನಾ? ಅಷ್ಟೊಂದು ಒಡವೆ ತಂತಿದ್ಯಾ? ಅಲ್ಲ ನೇತ್ರ, ಗೃಹ ಪ್ರವೇಶಕ್ಕೆ ಅಥವಾ ಮನೆ ಆದಮೇಲೆ ಇನ್ನೂ ಏನಾದರೂ ತರೋಕ್ಕೆ ದುಡ್ಡು ಬೇಡವಾ? ಅಷ್ಟೆಲ್ಲನ ಖರ್ಚು ಮಾಡಿದ್ರೆ ಹೆಂಗೆ? ಇಟ್ಕೋಬೇಕು ತಾನೆ ನೀನು? ನನಗೊಂದು ಮಾತೂ ಹೇಳಿಲ್ಲ, ಅಲ್ಲೇನೆ ಸರ ಹಾಕಿ ಬಂದಿದ್ಯಾ? ನಾನೇನು ಅಷ್ಟೊಂದು ಅಡ್ಡಿ ಏನ್ರಿ? ನಾನೆಲ್ಲ ಪ್ಲಾನ್ ಮಾಡಿನೇ ಒಡವೆ ಹಾಕಿ ಬಂದಿರೋದು. ಇನ್ನ 3 ಲಕ್ಷ ಉಳಿದಿತ್ತಲ್ಲ, ಮನೆ ಕಟ್ಟಕ್ಕೆ ಮೇಸ್ತ್ರಿ ಕೊಟ್ಟು 3 ಲಕ್ಷದಾಗೆ 1.5 ಲಕ್ಷ ಒಡವೆ, ಇನ್ನೊಂದು 1 ಲಕ್ಷ ಮನೆಗೆ ಅದು ಇದು ಸೋಫಾ, ಮಂಚ, ಆಮೇಲೆ ಏನೇನು ಹೊಸ ಹೊಸ ಐಟಮ್ ಎಲ್ಲನ ತರೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಓ ಹೌದಾ, ಹಂಗಾದ್ರೆ ಸರಿ ಆಯ್ತು ಬಿಡು. ಮತ್ತೆ ಒಡವೆ ಯಾವಾಗ ತಗೊಂಬರೋಣ ಅಂತಿದ್ಯಾ? ಹೋಗ್ಬೇಕು ಕಣ್ರಿ, ಇವತ್ತು ಬರಕ್ಕೆ ಹೇಳಿದ್ರು ಅವರು. ದುಡ್ಡು ತಗೊಂಬನ್ನಿ ಅಂತಾನ ಅಡ್ವಾನ್ಸ್ ಒಂದು 10,000 ಕೊಟ್ಟು ಬಂದಿದ್ದೆ. ಇವತ್ತು ಹೋಗಿ ಬರಬೇಕು, ಹೋಗಿ ತಗೊಂಬರ್ಬೇಕು. ಬರ್ತೀರಾ ನೀವು? ಹೆಂಗೂ ಕೆಲ್ಸಕ್ಕೆ ಹೋಗಲ್ವಲ್ಲ ಇವತ್ತು? ಹೌದಾ, ಸರಿ ಆಯ್ತು. ದುಡ್ಡು ತಾಂಬ ಹೋಗು, ಹೋಗೋಣ. ಎಲ್ಲಿಟ್ಟಿದ್ದೆ ದುಡ್ಡ? ಎಲ್ಲ ಒಂತಾಗಿಟ್ಟಿದ್ದೆ, ಯಾರಿಗೂ ಗೊತ್ತಾಗ್ದಂಗೆ. ತಗೊಂಬರ್ತೀನಿ ಇರ್ರಿ. ಸರಿ, ಬೇಗ ಹೋಗಿ ತಾಂಬ ಹೋಗು, ಬೇಗ ತಾಂಬ ನೇತ್ರ. ಹರಿ, ನಡೀರಿ ಹೋಗೋಣ. ಸರಿ ಆಯ್ತು. ಅಲ್ಲ, ಎಲ್ಲಿಟ್ಟಿದೆ ದುಡ್ಡು? ಎಷ್ಟು ತಗೊಂಡೆ? 3 ಲಕ್ಷ ಐತೆ ಅಂತಿದ್ದೆ. ಅಷ್ಟು ತಗೊಂಡಿದ್ದೀನಿ, 3 ಲಕ್ಷ ನಾನು. ಅಯ್ಯೋ, ನೀನು 1.5 ಲಕ್ಷ ತಾನೇ ಹೇಳಿದ್ದು? ಅದೇನೋ ಸರ ಅದು ಇದು ಅಂತಂದೆ, 2 ಸರ ಅಂತಂದೆ ತಾನೇ? ಹೌದು, 2. ಆದ್ರೆ ಮನೇಲಿ ಇಟ್ಟೋದ್ರೆ ಬಹಳ ಡೇಂಜರು, ಅದಕ್ಕೆ ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ. ಏನಾಗಲ್ಲ, 3 ಲಕ್ಷ ಇದ್ರೆ. ನೀವು ನಡೀರಿ, ನಾನು ಇದ್ದೀನಲ್ಲ, ನಾನು ಹುಷಾರಾಗಿ ನೋಡ್ಕೊಂತೀನಿ. ಇವೆ ಅಷ್ಟೆಲ್ಲ ತಗೊಂಡಿದ್ಯಾ? ಆಮೇಲೆ ಏನಾದರೂ ಕಳ್ತನ ಗಿಳ್ತನ ಆಗಿದತ್ತು ಅಂತ ಹುಷಾರು. ಯಾವುದಕ್ಕೂ ಮನೇಲಿದ್ರೆ ಯಾವುದಕ್ಕೂ ಭಯ ಇರಲ್ಲ. ಇಲ್ಲೇನು ಯಾರು ಕಳ್ರು ಪಾಡ್ರು ಏನು ಬರೋಲ್ಲ ನಮ್ಮೂರಾಗೇನು. ಸುಮ್ಮನೆ ಇರ್ರಿ, ನಂಬಕ್ಕಾಗಲ್ಲ, ಯಾರಿಗ್ ಗೊತ್ತು. ನನಗಂತೂ ಆಮೇಲೆ ಯಾರಾದ್ರೂ ಮಾವನೋ ಅತ್ತೇನೋ ಏನೋ ತಗೊಂಡ್ರೆ ಏನು ಮಾಡೋದು? ಅದಕ್ಕೆ ನಡೀರಿ. ಅವ್ರು ಯಾಕೆ ತಾಂತಾರೆ? ನೀನು ಇಕ್ಕಿರೋ ಜಾಗನೇ ಗೊತ್ತಿಲ್ಲ ಅಂದರೆ ನೀನು ಒಬ್ಬಿಗೆ ಹಾಕಿರ್ತೀಯ ತಾನೆ? ಅದೇಂಗೆ ತಾಂಬಿಡ್ತಾರೆ? ಇಷ್ಟು ದಿನ ಏನು ತಗೊಂಡಿದ್ರ ಅಲ್ಲಿಕ್ಕಿದ್ದ? ಅಯ್ಯೋ, ಇಷ್ಟು ದಿನ ನಾನು ಎಲ್ಲ ಹುಷಾರಾಗಿ ಇಕ್ಕಿದ್ದೆ. ಈಗ ಸಡನ್ ಆಗಿ ಹೋಗಿ ಅಲ್ಲೆಲ್ಲ ಸೆಂದೆಗೆಲ್ಲ ನಿಕ್ಕಕ್ಕಾಗಲ್ಲ, ಆಮೇಲೆ ಎಲ್ಲಾದ್ರೂ ಇಟ್ಟು ಮಾರ್ತಾರೆ ಅಂತ. ಅದಕ್ಕೆ ಎಲ್ಲ ತಗೊಂಡಿದ್ದೀನಿ, ನೀವೇನು ಚಿಂತೆ ಮಾಡಬೇಡಿ, ನಾನು ಇದ್ದಂಗೆ. ನಡೀರಿ. ಹಂಗಾದ್ರೆ ನನಗೇನು ಚಿಂತೆ ಇಲ್ಲ. ಯಾವುದಕ್ಕೂ ದುಡ್ಡಲ್ವಾ, ಹುಷಾರು. ನಾನಿದ್ದಂಗೆ ನೀವು ಯಾಕ್ರಿ ಚಿಂತೆ ಮಾಡ್ತೀರಾ? ನಿಮ್ಮಷ್ಟು ಬೇಜವಾಬ್ದಾರಿತನ ಆಗಲಿ ಅಥವಾ ಏನೋ ಕುಕ್ಕಂಡು ಎಲ್ಲಾದ್ರೂ ಬಸ್ನಾಗೆ ಮನೆ ಕಮ್ಮದಾಗಲಿ ಮಾಡಲ್ಲ. ನಾನು ಹುಷಾರಾಗಿ ಇಟ್ಕೊಂಡಿರ್ತೀನಿ. ನನಗೆ ಗೊತ್ತೈತೆ ಹೆಂಗಿಕ್ಕಬೇಕು ಅಂತನ. ನೀವು ನಡೀರಿ. ಲೇ ಅಪ್ಪಯ್ಯ, ಗಿರಿಯಪ್ಪ, ಏನ್ ತಾತ, ಏನ್ ಬಂದಿದ್ದು? ಯಾಕೆ ತಾತ, ಯಾಕೆ ಇಲ್ಲಿವರೆಗೂ ಬಂದಿದ್ದೇನು ಹೇಳು? ಏನಿಲ್ಲ ಕಣೋ, ಒಂದಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು, ಬಿಟ್ಟು ಬರ್ತಿದ್ದೇನೋ ಅಂತ ಟ್ಯಾಕ್ಟ್ರಿಗೆ. ದೇವಸ್ಥಾನಕ್ಕ? ಯಾವ ದೇವಸ್ಥಾನ? ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ಅದೇ ಕಣೋ, ಪುರ್ಲಳ್ಳಿ ಭೂತಪ್ಪನ ಮಾಡೋಣ ಅಂತನ ಅರ್ಕೆ ಮಾಡ್ಕೊಂಡಿದ್ವಿ. ನಮ್ಮ ಮಗನ ಮದ್ವೆ ಆದ್ರೆ ಮಾಡೋಣ ಅಂತನ. ಅದಕ್ಕೆ ಅವನು ಯಾರ್ಗ ಹೇಳಿದ್ವಿ, ಅವನು ನಮ್ಮನೇನೆ ಎಲ್ಲ ಹೊಲಗೆಯ್ಯಕ್ಕೆ ಹೋಗಿದ್ದೆ. ಅದೇ ಪಂಚರ್ ಆಗೈತಿ, ಈಗ ಬರೋಕ್ಕಾಗಲ್ಲ ಕಣ ತಾತ, ಯಾರನ್ನ ಕರ್ಕೊಂಡು ಹೋಗು ಅಂತ ಅಂದ. ಅದಕ್ಕೆ ಹೆಂಗು ನೀನು ಮಂತಾಗ ಇದೆಯಾ ಅಂತನ ಯಾರೋ ಹಂಗಂದ್ರು. ಅದಕ್ಕೆ ಬಂದಪ್ಪ, ಬತ್ತಿದ್ದೆ. ಅಯ್ಯೋ ತಾತ, ನಾನಿವಾಗ ನನ್ನ ಹೆಂಡತಿ ಜೊತೆ ಟೌನ್ಗೆ ಹೋಗ್ತಾ ಇದ್ದೀನಿ. ಒಡವೆ ಹಾಕಿದ್ವಿ, ಬಿಡಿಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ನಾನು ಬರೋಕ್ಕಾಗಲ್ಲ. ಹೌದಾ? ಅಯ್ಯೋ, ಈಗ ಏನ್ಲ ಮಾಡೋದು ಪಾಪ, ನಾವೆಲ್ಲ ಹೊಲ್ಟ್ ನಿಂತಿದ್ದೀವಿ. ಯಾವ ಟ್ಯಾಕ್ಟ್ರಿ ಇಲ್ಲ, ಗಾಡಿನೂ ಇಲ್ಲ. ನಿಮ್ದಾದ್ರೆ ಟ್ಯಾಕ್ಟ್ರಿ ಐತಿ, ಬಿಟ್ಟು ಬತ್ತಿ ಏನು ಅಂತ. ಒಡವೆ ನಿನ್ನ ಹೆಂಡ್ತಿ ಹೋಗಿ ಬಿಡಿಸ್ಕೊಂಬರುತ್ತೆ ಬಿಡು. ಆ ಅಮ್ಮಣಿ ಬುದ್ಧಿವಂತೆ. ಅವಮ್ಮಣಿ ಮನೆ ಕಟ್ಟಿಸ್ತೈತೆ. ದುಡ್ಡಿಕ್ಕೆ ಮತ್ ಗೊತ್ತಾಗಲ್ಲೆ, ಒಡವೆ ತಾಂಬರೋದ್ ಗೊತ್ತಾಗಲ್ಲೆ. ಬಿಡು, ಅವಮ್ಮಣಿ ಎಲ್ಲನ ಹೋಗ್ ಬರುತ್ತೆ. ನೀನಿನ್ನೇನು ಹೋಗ್ತೀಯ, ಬಾ, ನಮ್ಮನ್ನ ಬಿಟ್ಟು ಬರಿವಂತೆ. ತಾತ, ನನ್ನ ಅಷ್ಟೊಂದು ಹೊಗಳು ಬೇಡ. ನಾನು ಅಷ್ಟೊಂದು ಬುದ್ಧಿವಂತೆ ಅಂತ ಅನ್ಸುತ್ತಾ ನಿನ್ಗೆ?
ಹ್ಞೂ ಕಣೆ ಅಮ್ಮಯ್ಯ, ನಿನ್ ಗಂಡನ್ನ ಕಳಿಸ್ಕೊಡು. ನೀನು ಬುದ್ಧಿವಂತೆ, ನೀನ್ ಒಬ್ಳೇನೆ ಎಲ್ಗೋದ್ರೂ ಬತ್ತಿ ಎಂಬುದು ನನಗೆ ಗ್ಯಾರಂಟಿ ಐತಿ. ಹೌದಾ ತಾತ? ಸರಿ ಆಯ್ತು. ಹರಿ ಪಾಪ ತಾತ ಅಷ್ಟು ಬೇಡ್ಕಂತೈತೆ, ನೀವು ಹೋಗ್ ಬರ್ರಿ, ಪರವಾಗಿಲ್ಲ. ನಾನು ಒಬ್ಳೆ ಹೋಗಿ ಒಡವೆ ಬಿಡಿಸ್ಕೊಂಡು ಬರ್ತೀನಿ. ನೀವೇನ್ ನನ್ನ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ್ರಿ, ನಾನು ಹುಷಾರಾಗಿ ಒಡವೆ ಬಿಡಿಸ್ಕೊ ಬರ್ತೀನಿ. ನೀವು ಹೋಗಿ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ರಿ. ಅಯ್ಯೋ ನೇತ್ರ, ಅಷ್ಟೊಂದು ದುಡ್ಡು ಇಟ್ಕೊಂಡಿದ್ಯಾ ನೀನು? ಒಂದು ಸ್ವಲ್ಪ ಅದಕ್ಕೇನು ಎಷ್ಟು ಬೇಕು ಅಷ್ಟು ದುಡ್ಡಿಟ್ಟು ಮನೇಲಿಟ್ಟು ಮಿಕ್ಕಿರೋ ತೊಗೊಂಡೋಗು. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ? ರೀ, ಆ ತಾತನೇ ಹೇಳಿಲ್ವಾ ನಾನು ಅಷ್ಟು ಬುದ್ಧಿವಂತೆ, ಚತುರೆ, ಎಲ್ಗೋದ್ರು ಬರ್ತೀನಿ ಅಂತನ? ಹಂಗಿದ್ಮೇಲೆ ನೀವ್ಯಾಕೆ ಭಯ ಪಡ್ತೀರಾ? ಹೋಗಿ ಹೋಗಿ ನೀವು ತಾತನ್ನ ಮತ್ತೆ ಅವ್ರ ಮನೆಯವ್ರನ್ನ ಎಲ್ಲಾರನ್ನ ಕರ್ಕೊಂಡು ದೇವರಿಗೆ ಬಿಟ್ಟು ಬರ್ರಿ. ದೇವ್ರ ಹತ್ರ ಕೇಳ್ಕೊಡ್ರಿ, ನಮ್ಮ ಮನೆ ಆದಷ್ಟು ಬೇಗ ಆಗ್ಲಪ್ಪ ದೇವ್ರೆ ಅಂತನ. ಹಂಗೆ ಟ್ಯಾಕ್ಟ್ರಿಗೆ ಒಂದ್ ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಕಾಯಿ ಹೊಡೆಸ್ಕೊಂಡು ತಗೊಂಬರ್ರಿ ತೀರ್ಥನ ಮನೆಗೆ. ಹೊಸ ಮನೆಗೆ ಹಾಕ್ಬೇಕು. ತಾತ ಯಾವ ದೇವ್ರಿಗೆ ಹೋಗೋದು? ಅದೇ ಕಣಮ್ಮ, ಪೂರ್ಲಳ್ಳಿ ಭೂತಪ್ಪನ್ ಮಾಡೋಣ ಅಂತಾನ. ಬರ್ರಿ ಬೈನಾಗ ನಾವುನು 3 ಕುರಿ ಕೊಯ್ತೀವಿ, ಉಂಡ್ಕೊಂಡು ಬರೀವ್ರಂತೆ. ನೀನು ನಿಮ್ಮ ಅತ್ತೇನು ನಿನ್ ಮಕ್ಳು ಎಲ್ಲಾರು ಬರ್ರಿ. ಹಂಗ ಹೌದಾ ತಾತ? ಸರಿ ಆಯ್ತು. ನಮ್ಮ ಮನೆಯವರು ಬರ್ತಾರಲ್ಲ, ಕರ್ಕೊಂಡು ಹೋಗ್ರಿ. ರೀ ಹೋಗ್ರಿ, ಇನ್ನು ಏನ್ ಮಕ್ಕ ನೋಡ್ತಾ ಇದ್ದೀರಾ? ಹೋಗ್ರಿ ತಾತನ ಜೊತೆ. ನೇತ್ರ ನೀನು ಹುಷಾರು. ಅಯ್ಯೋ, ನನ್ನ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಂಬಕ್ ಹೋಗ್ಬೇಡಿ, ಹೋಗಿ ಸುಮ್ಮನೆ. ಸರಿ ಆಯ್ತು ತಾತ, ನಾನು ಟ್ಯಾಕ್ಟ್ರಿ ತಗೊಂಡು ನಿಮ್ಮ ಮನೆ ಹತ್ರ ಬರ್ತೀನಿ, ನಡೀರಿ ನೀವು. ಸರಿಯಪ್ಪ, ಜಲ್ದ್ ಬಾ ಒಂದಿಟ್ಟು. ಎಲ್ಲಾರು ವಾಲ್ಡ್ ಕುಕ್ಕಂಡೇವ್ರಿ. ವಾಲ್ಡ್ ಕುಕ್ಕಂಡಂಗ್ ನೋಡು, ನನ್ನ ಮಗ ಪಂಚರ್ ಆಗೈತೆ, ಇನ್ನ 1 ಗಂಟೆ 2 ಗಂಟೆ ಆಗುತ್ತೆ ಕಣ್ತಾತ, ಬರೋಕ್ಕಾಗಲ್ಲ, ಬೇರೆಯನ್ನು ಕರ್ಕೊಂಡು ಹೋಗು ಅಂತಾನೆ. ಮೊದ್ಲೇ ಹೇಳಿದ್ರೆ ನಿನಗೆ ಹೇಳ್ತಿದ್ವಿ. ಬಾ ಹೋಗೋಣ. ಸರಿ ಆಯ್ತು ತಾತ, ನಡಿ. ನೇತ್ರ, ಆ ತಾತ ನಾನು ಟ್ಯಾಕ್ಟ್ರಿ ತಗೊಂಡು ಅವ್ರನ್ನೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಲಿ ಅಂತಾನೆ ನಿನ್ನ ಹೊಗಳಿದ್ದಾನೆ ಅನ್ಸುತ್ತೆ. ನೀನು ಯಾವುದಕ್ಕೂ ಹುಷಾರು, ಯಾರನ್ನ ಕರ್ಕೊಂಡು ಹೋಗು, ಗೌರಿನೋ ಯಾರನ್ನಾದ್ರೂ. ಅಯ್ಯೋ, ಹಂಗೆಲ್ಲ ಏನು ಇಲ್ಲ ಕಣ್ರಿ. ಪಾಪ ಆ ತಾತ ಮನ್ಸಾರ ಹೇಳಿರೋದು, ಮನ್ಸಲ್ಲಿರೋದ್ನ. ತಾತ ಹೇಳಿರೋ ಅರ್ಹತೆ ಎಲ್ಲ ನನ್ಗಿದೆ. ನೀವು ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಆ ತಾತನ ಬಗ್ಗೆ ಕೆಟ್ಟ ಮಾತಾಡ್ಬೇಡ್ರಿ. ನನಗೆ ಸಿಟ್ಟು ಬರುತ್ತೆ. ನಾನು ಯಾರನ್ನೋ ಒಬ್ರನ್ನ ಕರ್ಕೊಂಡು ಹೋಗ್ತೀನಿ, ನೀವು ಹೋಗಿ ಮೊದಲು ಆ ತಾತನ ಕುಟುಂಬದವ್ರನ್ನೆಲ್ಲ ದೇವಸ್ಥಾನ ಕರ್ಕೊಂಡು ಹೋಗಿ ಭೂತಪ್ಪಗೆ ನೀವು ಕೈ ಮುಗಿದು ಪೂಜೆ ಮಾಡಿಸ್ಕೊಂಬರ್ರಿ ಟ್ಯಾಕ್ಟ್ರಿಗೆ. ಮರಿದಂಗೆ ಹೋಗ್ರಿ. ಈ ನೇತ್ರಿಗೆ ಯಾರನ್ನ ಹೊಗಳಿದ್ರೆ ಸಾಕಂಗೇನೆ ಮ್ಯಾಕ್ ಹೋಗ್ಬಿಡ್ತಾಳೆ. ಅಂತೂ ಇಂತೂ ಈ ಊರಾಗೆ ನನ್ನ ಬಗ್ಗೆ ತಿಳ್ಕೊಂಡಿರೋರು ಒಬ್ರಾದ್ರು ಇದಾರಲ್ಲ, ತಾತ. ತಾತ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡೈತಿ. ನೋಡೋಣ, ಗೌರಿ ಏನೋ ಹೊಲ್ದಾಗ ಏನೋ ಕೆಲಸ ಐತೆ, ಹೊಲ್ದಕ್ಕೆ ಹೋಗ್ಬೇಕು ಅಂತಿದ್ಲು. ಐದಳವ ಇಲ್ವೋ? ನೋಡೋಣ ಅವ್ರ ಮಂತಕ್ಕೆ ಹೋಗಿ. ನನಗೇನು ಯಾರು ಇಲ್ದಿದ್ರು ನಾನು ಒಬ್ಬಳೆ ಆರಾಮಾಗಿ ಧೈರ್ಯವಾಗಿ ಹೋಗಿ ಬರ್ತೀನಿ. ನನ್ನ ಹತ್ರ ದುಡ್ಡಿದೆ ಅಂತ ಯಾರಿಗೆ ತಾನೇ ಗೊತ್ತಿರುತ್ತೆ? ಸುಮ್ಮನೆ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಅಂತದ್ರಲ್ಲಿ ಯಾವ ಕಳ್ಳ ತಾನೆ ಬಂದು ಕಿತ್ಕಂತಾನೆ? ನಮ್ಮ ಮನೆಯವ್ರಂತೂ ಎದ್ರಕಂತಾರಪ್ಪ. ನನ್ನಷ್ಟು ಧೈರ್ಯ ಇಲ್ಲ ಅವ್ರಿಗೆ. ಗೌರಿ ಗೌರಿ ಗೌರಿ, ಏನೋ ನನ್ನ ಗಂಡ ಯಾರನ್ನಾದ್ರೂ ಕರ್ಕೊಂಡು ಹೋಗು ಅಂತ ಹೇಳವನೆ ಅಂತ ಗೌರಿನ ಕರ್ಕೊಂಡು ಹೋಗಕ್ ಬಂದೆ ಅಷ್ಟೇ. ಇಲ್ದಿದ್ರೆ ನಾನೇನು ಒಬ್ಬಳೆ ಹೋಗಿ ಬರ್ತಿದ್ದೆ. ನನಗೆ ಯಾವ ಭಯನೂ ಇಲ್ಲ. ಏನ್ ನೇತ್ರ, ಏನು ಎಲ್ಗೆ ಹೊರಟಿದ್ಯಾ? ಹ್ಞೂ ಕಣೆ ಗೌರಿ, ಅದೇ ನಾನು ಉದ್ದಂದು ಸರ ಆಮೇಲೆ ನೆಕ್ಲೆಸು ಹಾಕಿದ್ನಲ್ಲ, 2 ಒಂದೇ ತರ ಮ್ಯಾಚಿಂಗ್ ಆಗೋ ತರ ಜುಮ್ಕಿ ಎಲ್ಲನ, ಅದಕ್ಕೆ ಇವತ್ತು ಹೋಗಿ ಬಿಡಿಸ್ಕೊಂಬರೋಣ ಅಂತನ ಹೊರಟಿದ್ವಿ ನಾನು ನನ್ನ ಗಂಡನು. ಆದ್ರೆ ರಾಮಜ್ಜ ಬಂದು ಎಲ್ಲ ದೇವಸ್ಥಾನಕ್ಕೆ ಹೊರಟವ್ರಂತೆ, ಯಾರ ಟ್ಯಾಕ್ಟ್ರಿ ಬರ್ತೀನಿ ಅಂದನ್ ಬರ್ಲಿಲ್ಲ, ಬಾರಪ್ಪ ಜಾಲ್ ಬಿಟ್ಟು ಬರಿವಂತೆ ಅಂತ ನನ್ನ ಗಂಡ ಆ ಕಡೆ ಕೂತು. ಅದಕ್ಕೆ ಯಾರನ್ನಾರು ಕರ್ಕೊಂಡು ಹೋಗು ಅಂತ ಅಂದ ನನ್ನ ಗಂಡ. ನನ್ಗಿನ್ಯಾ ಯಾರ ಇದ್ದಾರೆ? ನೀನೇ ತಾನೆ ಬೆಸ್ಟ್ ಫ್ರೆಂಡ್ ಅಂದ್ರೆ ಊರಾಗೆ, ಅದಕ್ಕೆ ನಿನ್ನೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ನೀನ್ ನೋಡಿ ಎಲ್ಗ ಬುತ್ತಿ ಓದ್ಕೊಂಡು ಹೋಗ್ತಾ ಇದ್ಯಾ? ಹೌದು ನೇತ್ರ, ನಮ್ಮ ಹೊಲ್ದಾಗ ಇವತ್ತು ಅದೇ ರಾಗಿ ಸಸಿ ಹಾಕಕ್ಕೆ ಬಂದವ್ರಿ, ಅವ್ರಿಗೆಲ್ಲರಿಗೂ ಬುತ್ತಿ ತಗೊಂಡು ಹೋಗ್ಬೇಕು. ಅದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ನಾನೇನು ರಾಗಿ ಸಸಿ ಹಾಕಲ್ಲ, ನಮ್ಮಯ್ಯಪ್ಪ ಬುತ್ತಿ ಓದ್ಕೊಂಬ ಅಂತ ಹೇಳೈತೆ. ನಾನು ಏನೋ ಕೆಲಸ ಐತೆ, ಎಲ್ಲ ಸ್ವಲ್ಪ ಹೋಗ್ಬೇಕು ಅಂತ ಹೇಳಿ ಬತ್ತಿದ್ದೆ. ಸ್ವಲ್ಪ ತಿರ್ತೀಯ, ಒಂದು ಅರ್ಧ ಗಂಟೆ ಹೋಗಿ ಬುತ್ತಿ ಇಕ್ಕಿ ಬಂದ್ಬಿಡ್ತೀನಿ. ಹೌದಾ? ಅಯ್ಯೋ, ಅರ್ಧ ಗಂಟೆ ಎಲ್ಲ ಕಾಯಕ್ಕಾಗಲ್ಲ ಕಣೆ ಗೌರಿ. ಅರ್ಧ ಗಂಟೆ ಆದ್ರೆ ಹೊಲ್ದಕ್ಕೆ ಹೋಗಿ ಬರೋ ಅಷ್ಟರಲ್ಲಿ 1 ಗಂಟೆನೇ ಆಗುತ್ತೆ. ಪರವಾಗಿಲ್ಲ ಬಿಡು, ನಾನೊಬ್ಳೇನೆ ಹೋಗಿ ಬರ್ತೀನಿ, ನೀನೇನು ಬರಬೇಡ, ಅಲ್ಲೇ ನಿನ್ ಕೆಲಸ ನೀನು ನೋಡ್ಕೊ. ಹೌದಾ? ಹಂಗಾದ್ರೆ ಸರಿ ಆಯ್ತು. ಇಲ್ಲಿವರೆಗೂ ಬಂದಿದ್ಯಾ, ಬೇಜಾರು ಮಾಡ್ಕೋಬೇಡ. ನಾನು ಈಗಲೇ ಬುತ್ತಿ ಹೊತ್ಕೊಂಡು ನಿಂತಿದ್ದೀನಿ. ಇವತ್ತೇ ಕೂಲಿಯರ್ ಬೇರೆ ಬಂದವ್ರೆ, ತಗೊಂಡೋಗ್ಲಿಲ್ಲ ಅಂದ್ರೆ ನನ್ನ ಗಂಡ ನಮ್ಮ ಅತ್ತೆ ಆಮೇಲೆ ರುದ್ರ ತಾಂಡವ ಆಡ್ಬಿಡ್ತಾರೆ. ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಇದ್ದಿದ್ರೆ ಬತ್ತಿದ್ದಮ್ಮ. ಏನ್ ಪರವಾಗಿಲ್ಲ ಗೌರಿ, ನಾನೇನ್ ಬೇಜಾರು ಮಾಡ್ಕೊಂಬಲ್ಲ. ನೀನು ಕೆಲಸ ಮಾಡ್ತಾ ಇದ್ಯಾ, ಹೋಗು. ನಾನು ಯಾಕೆ ನಿನಗೆ ತೊಂದರೆ ಕೊಡ್ಲಿ? ಆಮೇಲೆ ನನ್ನಿಂದ ನೀನ್ ಯಾಕೆ ನಿನ್ ಗಂಡನ ಹತ್ರ ಅತ್ತೆ ಹತ್ರ ಎಲ್ಲ ಬಯಸ್ಕೋಬೇಕು ಹೇಳು? ನಾನೇನ್ ಬೇಜಾರು ಮಾಡ್ಕೊಂಬಲ್ಲ. ನೀನ್ ಆರಾಮಾಗಿ ಹೊಲಕ್ಕೆ ಬುತ್ತಿ ತಗೊಂಡೋಗಿ ಕೂಲಿಯರ್ ಬುತ್ತಿ ಇಕ್ಕಿ ಊಟಕ್ಕೆ ಇಕ್ಕಿ ನೀನು ಸ್ವಲ್ಪ ಕೆಲಸ ಮಾಡು. ನಿನ್ ಗಂಡಗೂ ನಿನ್ ಅತ್ತೆಗೂ ನಿನ್ ಬಗ್ಗೆ ಒಂದ್ ಸ್ವಲ್ಪ ಪ್ರೀತಿ ಹುಟ್ಟುತ್ತೆ. ನಮ್ಮ
ನನ್ ಗೌರಿನೂ ಕೆಲಸ ಮಾಡ್ತಾಳಪ್ಪ ಅಂತ ಅನ್ನಿಸ್ಬೇಕು ಅವ್ರಿಗೆ. ಹಂಗಿರು. ನನ್ನಿಂದ ನೀನ್ ಯಾಕೆ ತೊಂದರೆ ಅನ್ಭವಿಸ್ತೀಯ? ನಾನು ಒಬ್ಬಳೇ ಹೋಗ್ತೀನಿ. ನನಗೇನ್ ಭಯ ಇಲ್ಲ. ಹಂಗಾದ್ರೆ ಸರಿ ನೇತ್ರ, ನೀನು ಹೋಗು, ನಾನು ಹೋಗ್ತೀನಿ. ಅಯ್ಯೋ ಗೌರಿ, ಎಂತ ಕಷ್ಟ ಬಂತು. ಬುತ್ತಿ ಹೊತ್ಕೊಂಡು ಹೋಗ್ಬೇಕು ಬಿಸ್ಲಾಗಿ. ನಾನು ಹೋಗೋಣ ಬೇಗ, ಇವಾಗ ಬಸ್ ಬರುತ್ತೆ ಇನ್ನೊಂದು 5 ನಿಮಿಷಕ್ಕೆ. ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು, ಯಾರು ಏನು ಮಾಡುವರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.